ನಮ್ಮ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೇಲ್ ಆಗುವ ಸ್ಟ್ರೀಟ್ ಫುಡ್ ಗಳ ಲಿಸ್ಟ್ ತೆಗೆದ್ರೆ 2ನೇ ಸ್ಥಾನದಲ್ಲಿ ಬರೋದಿದು. ಮೊದಲನೇ ಸ್ಥಾನ ಯಾವ್ದಕ್ಕೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಈ ಗರಿಗರಿಯಾಗಿ ಫ್ರೈ ಮಾಡಿರುವಂತಹ ಗೋಬಿಯಿಂದ ಮಾಡುವ ಗೋಬಿ ಮಂಚೂರಿಯನ್. ಬನ್ನಿ ಇವತ್ತು ರೋಡ್ ಸೈಡ್ ಅಲ್ಲಿರುವ ಸಣ್ಣ ಪುಟ್ಟ ಬಂಡಿಗಳಲ್ಲಿ ಗೋಬಿ ಮಂಚೂರಿಯನ್ ಹೇಗ್ ಮಾಡೋದು ಅಂತ ನೋಡೋಣ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ ನೀರು ಬಾಯ್ಲ್ ಆಗೋಕಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಹಾಕಿ ಆಮೇಲೆ ಹೂಕೋಸು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಕರೆಕ್ಟ್ ಆಗಿ ಒಂದ್ 3 ನಿಮಿಷ ಆದ್ಮೇಲೆ ಅದನ್ನು ಸೋಸ್ಕೊಂಡು ಕೂಲ್ ಆಗಕ್ ಬಿಡಿ. ಈಗ ಗೋಬಿ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಬೇಕಾಗಿರೋಷ್ಟು ಎಣ್ಣೆ ಹಾಕಿ ಒಂದು ಬೌಲಿಗೆ ಹೂಕೋಸ್ ಹಾಕೊಂಡು ಅದರೊಟ್ಟಿಗೆ 2 ಟೇಬಲ್ ಸ್ಪೂನ್ ಮೈದಾ, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ. ನಾನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಿಲ್ಲ, ಯಾಕೆ ಅಂತ ಹೇಳ್ತೀನಿ. ಇದೇ ನೀವು ಎಲೆಕೋಸ್ ಯೂಸ್ ಮಾಡೋದಾದ್ರೆ ಕಾರ್ನ್ ಫ್ಲೋರ್ ಮತ್ತು ಮೈದಾ ಸ್ವಲ್ಪ ಜಾಸ್ತಿ ಹಾಕಿ. ಈಗ ನೀರು ಚೂರೇ ಹಾಕಿ ನೋಡಿ. ಈ ರೀತಿ ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು ಹಾಗೂ ಪೂರ್ತಿ ಕೋಟ್ ಆಗಿರ್ಬೇಕು, ಅವಾಗಲೇ ಅದು ಕ್ರಿಸ್ಪಿಯಾಗಿ ಬರೋದು. ಈಗ ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದೇ ಗೋಬಿ ಹಾಕಿ ಅದನ್ನು ಫ್ರೈ ಮಾಡಬೇಕು. ಏನಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಮನೆಗಳಲ್ಲಿ ಈ ರೀತಿ ಕಡಿಮೆ ಎಣ್ಣೆ ಇಟ್ಕೊಂಡು ಫ್ರೈ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗೋಬಿಗಳು ಕೆಳಗೋಗಿ ಅಂಟ್ಕೊಂಡ್ಬಿಡುತ್ತೆ, ಅದು ಪೂರ್ತಿ ಕೋಟಿಂಗ್ ಎಲ್ಲ ಹೋಗಿ ಒಂಥರ ಎಣ್ಣೆ ಜಾಸ್ತಿ ಕುಡಿದು ಬಿಡುತ್ತೆ. ಬಟ್ ರೋಡ್ ಸೈಡ್ ಬಂಡಿಗಳಲ್ಲಿ ಅವ್ರ ಕಡಾಯಿ ಪೂರ್ತಿ ಎಣ್ಣೆ ತುಂಬಿರುತ್ತೆ, ಹಾಗಾಗಿ ಅದು ಕೆಳಗೆ ಅಡಿ ಇಟ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ನಾವು ಮನೆಗಳಲ್ಲಿ ಮಾಡಿದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ನೋಡಿ ಹೇಗೆ ಪರ್ಫೆಕ್ಟ್ ಆಗಿ ಒಂಚೂರು ವೇಸ್ಟೇಜ್ ಇಲ್ಲ, ಎಲ್ಲೂ ಇಟ್ಕೊಂಡಿಲ್ಲ, ಪರ್ಫೆಕ್ಟ್ ಆಗಿ ಕ್ರಿಸ್ಪಿ ಆಗಿರೋ ಗೋಬಿ ರೆಡಿ. ಅದು ಗೋಲ್ಡನ್ ಬ್ರೌನ್ ಆದಾಗ ಅದನ್ನು ಈ ರೀತಿ ತೆಗೆದು ಒಂದು ಕಿಚನ್ ಟವಲ್ ಮೇಲೆ ಹಾಕಿ. ಈಗ 2ನೇ ಸೀಕ್ರೆಟ್ ಟಿಪ್ ಏನಂತ ಹೇಳಿದ್ರೆ, ನಾವು ಗೋಬಿ ಫ್ರೈ ಮಾಡಿದಂತ ಎಣ್ಣೆಯಿಂದ ಬೇಕಾಗಿರೋಷ್ಟು ಎಣ್ಣೆ ತೆಗೆದು ಅದರಲ್ಲೇ ನಾವು ಸಾಸ್ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಕೂಡ ಇದನ್ನೇ ಮಾಡೋದು, ಅದಕ್ಕೆ ಆ ರುಚಿ ಬರೋದು. ಸೊ ಈಗ ಪುಡಿಯಾಗಿ ಕಟ್ ಮಾಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಹಾಕಿ ಫ್ರೈ ಮಾಡಿದ ನಂತರ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಹಾಕಿ. ಆಮೇಲೆ ಚಿಲ್ಲಿ, ಪೆಪ್ಪರ್ ಹಾಗೂ ಸಾಲ್ಟ್ ಹಾಕೊಂಡು 3 ಸಾಸ್ಗಳು ಇದಕ್ಕೆ ಮುಖ್ಯವಾಗಬೇಕು. ಚಿಲ್ಲಿ, ಟೊಮೆಟೊ ಹಾಗೂ ಸ್ವಲ್ಪ ಸೋಯಾ ಸಾಸ್. ಈಗ ಇದರಲ್ಲಿ ಒಂದ್ ಸ್ವಲ್ಪ ನೀರು ಹಾಕೊಂಡು 3ನೇ ಸೀಕ್ರೆಟ್ ಟಿಪ್ ಏನಂತ ಹೇಳಿದ್ರೆ, ಗರಂ ಮಸಾಲ ಹಾಗೂ ಚಾಟ್ ಮಸಾಲ ಒಂಚೂರು ಹಾಕೊಂಡ್ರೆ ಆ ಪಕ್ಕಾ ಟೇಸ್ಟ್ ಸಿಗುತ್ತೆ. ಕೊನೆಯದಾಗಿ ಗರಿಗರಿಯಾಗಿ ಫ್ರೈ ಮಾಡಿಟ್ಟಿರುವಂತಹ ಗೋಬಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಗುರು. ಕಲರ್ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ, ಯಾಕೆಂದ್ರೆ ರೋಡ್ ಸೈಡ್ ಗಳಲ್ಲಿ ಅವರು ಯೂಸ್ ಮಾಡೋದು ಸಖತ್ ಲೋಕಲ್ ಆದಂತಹ ಸಾಸ್ಗಳು, ಹಾಗಾಗಿ ಅದ್ರ ಕಲರ್ ಬೇರೆ ಇರುತ್ತೆ, ಇದ್ರ ಕಲರ್ ಬೇರೆ ಇರುತ್ತೆ. ಈಗ ಅದು ಮೊಮೆಂಟ್ ಆಫ್ ಟ್ರೂತ್. ನಮ್ಮ ಬೆಂಗಳೂರಿನ ನಂಬರ್ 1 ಸ್ಟ್ರೀಟ್ ಫುಡ್ ಯಾವ್ದು ಅಂತ ಹೇಳಿದ್ರೆ ಅದು ಮಸಾಲ ಪುರಿ. ಸೊ ಗೋಬಿ ಮಂಚೂರಿಯನ್ ಹಾಗೂ ಮಸಾಲ ಪುರಿಯಲ್ಲಿ ನಿಮ್ಮ ಫೇವರೇಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.